ಹಾಸನ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಗಳಿಗಿಂತ ಹೆಚ್ಚು ಚರ್ಚೆಯಾಗಿದ್ದು ಮೊನ್ನೆ ನಡೆದಂಥ ಜಟಾಪಟಿ. ಎಸ್ಪೆಷಲಿ ಮಾಜಿ ಶಾಸಕ ಅಥವಾ BJPಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಪ್ರೀತಮ್ ಗೌಡರ ಕಡೆಯವರು ಅನ್ನುವಂಥ ಆರೋಪ. ಈಗಾಗಲೇ ಆರೋಪಿಗಳನ್ನ ಬಂಧಿಸೋ ಆಯಿತು, ಅವ್ರಿಗೆ ಜಾಮೀನು ಕೊಟ್ಟಿದ್ದಾಯಿತು. ಆದರೆ ಚುನಾವಣೆ ಹೆಸರಲ್ಲಿ ಅಭ್ಯರ್ಥಿಗಳ ನಡುವೆನೇ ಏನೂ ಇಲ್ಲ. ಪ್ರಜ್ವಲ್ಲು ಶ್ರೇಯಸ್ ಪಾಡಿಕ್ ಪ್ರಚಾರ ಮಾಡ್ಕೊಂಡು ಹೋಯ್ತಾವ್ರೆ. ಯಾರೋ ಒಬ್ಬರು ವಿಜಯ್ ಅನ್ನೋರು ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಕರ್ನಾಟಕ ಟಿವಿಗೆ ವಿಜಯ್ ಕುಮಾರ್ ಅನ್ನೋರು ಮಾತಾಡ್ತಾರೆ. 2-3 ದಶಕಗಳಿಂದ BJPಯ ಒಡನಾಟ, ಅವ್ರ ತಂದೆ ಕಾಲದಿಂದ ಸಂಘ ಪರಿವಾರ ಇವೆಲ್ಲ ಇದ್ದವರು. ಅವರು ಇಲ್ಲಿ ಏನು ಮಾತಾಡಿದ್ದಾರೆ ಅನ್ನೋ ಬೈಟನ್ನ ಕೇಳ್ಬಿಡಿ, ನಿಮ್ಗೊಂದು ಅರ್ಥ ಆಗುತ್ತೆ. ಹೌದು, ಅನಿವಾರ್ಯತೆ ನಮಗೆ ಮೋದಿ ರಾಷ್ಟ್ರದಲ್ಲಿ ಪ್ರಧಾನಿ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಯಾವ ಮೈತ್ರಿ ಯಾರಾದ್ರೇನಂತೆ ಮೋದಿಗೆ ಜನಗಳು ಓಟ್ ಹಾಕ್ತಾರೆ. ಈಗ ಪ್ರೀತಮ್ ಗೌಡ್ರದ್ದು ಒಂದೇ ಓಟು, ನಮ್ಮದು ಒಂದೇ ಓಟು. ಜನಗಳು ತೀರ್ಮಾನ ಮಾಡ್ತಾರೆ. ಅದರಲ್ಲಿ ನಮ್ಮನ್ನೂ ಕೇಳೋದಿಲ್ಲ, ನಿಮ್ಮನ್ನೂ ಕೇಳೋದಿಲ್ಲ, ಯಾರನ್ನೂ ಕೇಳೋಲ್ಲ. ಜನ ತೀರ್ಮಾನ ಮಾಡಿರ್ತಾರೆ. ಹಾಗಾಗಿ ನಾವು ಎಲ್ಲರೂ ಜನಗಳು ಏನಿದ್ದಾರೆ ಅವರು ದೇಶದಲ್ಲಿ ನಮ್ಮ ಮೋದಿಯವರು ಪ್ರಧಾನಿ ಆಗಬೇಕು. ಯಾವ ಮೈತ್ರಿ ಮಾಡ್ಕೊಂಡಿರೋದು ಯಾರು? ಜನಗಳ ಕಡೆಯೂ ಮೈತ್ರಿ ಮಾಡ್ಕೊಂಡಿಲ್ಲ. ಜನಗಳು ತೀರ್ಮಾನ ಮಾಡಿದ್ರೆ ಯಾವ ಮೈತ್ರಿನೂ ಯಾವುದು ಲೆಕ್ಕಕ್ಕೆ ಬರೋದಿಲ್ಲ, ಯಾವ ಪ್ರೀತಮ್ ಗೌಡನೂ ಲೆಕ್ಕಕ್ಕೆ ಬರೋದಿಲ್ಲ. ಜನಗಳು ತೀರ್ಮಾನ ಮಾಡಿದ್ದಾರೆ. ಮೋದಿಯವರು ಇವಾಗ ಪರ್ಸ್ನಲ್ ಏನು ಇದಾಗಿತ್ತು, ಏನು MLA ಎಲೆಕ್ಷನ್ ಆಗಿತ್ತು, ಆವಾಗ ಅಭ್ಯರ್ಥಿ ಬರ್ತಾರೆ. ಬೈಟ್ ಕೇಳಿದ್ರಲ್ಲ, ಏನು ಹೇಳಿದಾರೆ ಅವರು? ಇಲ್ಲಿ ನರೇಂದ್ರ ಮೋದಿ ನೋಡಿ ಇದು ಮಾಡೋದಷ್ಟೇ ಅಲ್ಲ. ಮೋದಿ ಅವ್ರ ಪ್ರಧಾನಿ ನರೇಂದ್ರ ಮೋದಿ ಅವ್ರದ್ದು ಒಂದೇ ಓಟು, ನಂದು ಒಂದೇ ಓಟು, ಪ್ರೀತಮ್ ಗೌಡ್ರದ್ದು ಒಂದೇ ರೆಸ್ಪೆಕ್ಟ್ ಮಾತಾಡಿದ್ದಾರೆ. ಏನು ತಪ್ಪಿಲ್ಲ ಅದರಲ್ಲಿ. ಇಲ್ಲಿ ಯಾರು ಲೆಕ್ಕಕ್ಕಿಲ್ಲ, ಮೋದಿ ಮಾತ್ರ ಲೆಕ್ಕ. ಮೋದಿ ಗಣನೆಗೆ ಬರ್ತಾರೆ, ಹೌದು, ಪ್ರೀತಮು ಲೆಕ್ಕಕ್ಕಿಲ್ಲ ಅಂತ ಹೇಳಿದ್ದಾರೆ. ತಪ್ಪೇನಿದೆ ಇದರಲ್ಲಿ? ಇದುವರೆಗೂ BJP ಹೈಕಮಾಂಡ್ ಅವರು BJP ಕಾರ್ಯಕರ್ತನ ಅಲ್ಲೇ ಆಗಿದ್ರೆ ಇಡೀ ಕರ್ನಾಟಕದಲ್ಲಿ ಏನು ಬೆಂಕಿ ಹಚ್ಚಿ ಟೈರ್ಗೆಲ್ಲ ಸುಟ್ಟು ಪ್ರತಿಭಟನೆ ಮಾಡ್ಬಿಡ್ರಪ್ಪ. ಪ್ರೀತಮ್ ಕಡೆಯವರು ಎನ್ನಲಾದ ವ್ಯಕ್ತಿಗಳು ಬಂದು BJPಯ ನಿಷ್ಠಾವಂತ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಹೌದು, ಪ್ರೀತಮ್ MLA ಆಗಕ್ಕೆ ಮುಂಚಿತವಾಗಿಂದನೂ ಕೂಡ ಆತ ಅಲ್ಲಿ ವಿಜಯ್ ಕುಮಾರ್ ಕೆಲಸ ಮಾಡಿದ್ದಾರೆ. ಅಲ್ಲಿ ದೇವೇಗೌಡರು ಅಲ್ಲೇ ಆದ್ಮೇಲೆ ಅಲ್ಲಿ ವಿಸಿಟ್ ಮಾಡ್ತಾರೆ. ಹೌದು, ಜೊತೆಗೆ ರೇವಣ್ಣ ಎಲ್ಲರೂ ವಿಸಿಟ್ ಮಾಡ್ತಾರೆ. ಉಲ್ಲಳ್ಳಿ ಸುರೇಶ್ ಕೂಡ ವಿಸಿಟ್ ಮಾಡ್ತಾರೆ. ವಿಷಯ ಇಷ್ಟೇ, ನರೇಂದ್ರ ಮೋದಿಯೇ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ BJP B ಟೀಮ್ ಅಂತೆಲ್ಲ ಆರೋಪ ಮಾಡಿದ್ರು. MLA 2018-19 ಸಂದರ್ಭದಲ್ಲಿ ಆ JDSನ ಅಪ್ಪಿ ತಬ್ಬಿ ಮುದ್ದಾಡ್ತಾರೆ ನರೇಂದ್ರ ಮೋದಿ ಅವರೇ. ದೇವೇಗೌಡರನ್ನ ಕೂರಿಸಿ ಇವ್ರು ಹಿಂದ್ಗಡೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾರೆ ನರೇಂದ್ರ ಮೋದಿಯೇ JDSನ ಅಪ್ಕೊಂಡಿದ್ದಾರೆ, ಮೈತ್ರಿ ಮಾಡ್ಕೊಂಡಿದ್ದಾರೆ. ಅರೆ ಪ್ರೀತಮ್ ಗೌಡ್ರು ಮೈತ್ರಿ ಇಷ್ಟ ಇಲ್ಲ ಅಂದಿರ ಬಿಟ್ಟು ಹೋಗ್ಬೇಕಾಗಿತ್ತು ಕಾಂಗ್ರೆಸ್ಗೆ ಅಂತ ಮಾತಾಡ್ತಾರೆ. ಆದ್ರೆ ಮೈತ್ರಿ ಒಪ್ಪಿ ವಿಜಯ್ ಕುಮಾರ್ ಪ್ರಜ್ವಲ್ ಪರವಾಗಿ ಚುನಾವಣೆ ಮಾಡುವಂತ ಸನ್ನಿವೇಶದಲ್ಲಿ ಕರ್ನಾಟಕ ಟಿವಿಗೆ ಕೊಟ್ಟಂತ ಈ ಹೇಳಿಕೆಯ ಹಿನ್ನೆಲೆಯಲ್ಲಿ ಅದಕ್ಕೆ ಕಾಪಿನಲ್ಲಿ ಇದೆ, ನಾನು ಅದೊಂದ್ಸರಿ ನಿಮ್ಗೊಂದ್ಸರಿ ರೀಡ್ ಮಾಡ್ಬಿಡ್ತೀನಿ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ಟೀಕೆ ಟಿಪ್ಪಣಿಯನ್ನ ಸಹಿಸಿಕೊಳ್ಳಲಾಗದಿದ್ರೆ ಹೆಂಗೆ? ಪ್ರೀತಮ್ ಗೌಡ್ರ ಮಾತುಕತೆ ಎಡವಟ್ಟುಗಳು ಇಷ್ಟಕ್ಕೆಲ್ಲ ಒಂದಷ್ಟು ಕಾರಣಗಳು ಕೂಡ ಆಗ್ತಾ ಇದೆ. ಸ್ವತಃ ಇದನ್ನ ಪ್ರೀತಮ್ ಗೌಡ್ರು ಹೋಗೋರನ್ನ ಭೇಟಿ ಮಾಡಿ ಮಾತಾಡಿ ಸಮಾಧಾನ ಹೇಳುವಂಥ ಕೆಲಸ ಆಗತ್ತೆ ಅಂತ ಅನ್ಕೊಂಡಿದ್ದೆ. ಅದ್ಯಾವುದು ಆದಂಗಿಲ್ಲ. ಅಂಡ್ ಎರಡನೇದು ವಿಜಯ್ ಕುಮಾರ್ HN ಐನೆಟ್ ಇಂಟರ್ನೆಟ್ ಸೆಂಟರ್ನ ಮಾಲೀಕರು, BJP ಜಿಲ್ಲಾ ಮಾಧ್ಯಮ ಸಂಚಾಲಕರು. ಸುಮಾರು 11:15 ಗಂಟೆ ಸಮಯದಲ್ಲಿ ತಮ್ಮ ಸೆಂಟರ್ನಲ್ಲಿರುವಾಗ ಅಪರಿಚಿತರೊಬ್ಬರು ಕಚೇರಿಗೆ ಬಂದು ಇಲ್ಲಿ ವಿಜಯ್ ಯಾರು ಎಂದು ಕೇಳಿದ್ರು. ನಾನೇ ವಿಜಯ್, ಏನಾಗಬೇಕು ಎಂದು ಕುಳಿತುಕೊಳ್ಳಿ ಎಂದಾಗ ಅದೇ ಸಮಯಕ್ಕೆ ಕಚೇರಿ ಒಳಗೆ 4 ಜನ ಬಂದರು. ಮೊದಲು ಬಂದ ವ್ಯಕ್ತಿ ಮೊಬೈಲ್ನಲ್ಲಿ ವಿಡಿಯೋ ತೋರಿಸಿ ಏನು ಪ್ರೀತಮ್ ಬಗ್ಗೆ ಮಾತಾಡ್ತಿದ್ಯಾ ಅಂತ ಕೇಳಿದರು. ನಾನು ಟಿವಿಯಲ್ಲಿ ಮಾತನಾಡಿ ತುಂಬ ದಿನವಾಗಿದ್ದು ಆ ವ್ಯಕ್ತಿ ನೀನು ಮಾತನಾಡಲು ಯಾರು ಎಂದು ಏಕಾಗಿ ಕೈಯಿಂದ ಮುಖದ ಎಡಭಾಗಕ್ಕೆ ಹೊಡೆದರು. ಉಳಿದ 4 ಜನ ಬಂದು ಕೈಗಳಿಂದ ಕೈಗೆ ಹೊಡೆದರು. ಕಚೇರಿಯಲ್ಲಿದ್ದ ಪ್ಲಾಸ್ಟಿಕ್ ಚೇರ್ನಿಂದ ಹೊಡೆದರು. ಕಂಪ್ಯೂಟರ್ ಟೇಬಲ್, ಸ್ಪೀಕರ್, ಕೀಬೋರ್ಡ್ಗಳನ್ನು ಒಡೆದು ಹಾಕಿದ್ರು. ಈಗ ಎಲ್ಲನೂ ಒಡೆದು ಹಾಕಿದ್ರು. ಅಯ್ಯೋ, ನಾವೇನು ಪಾಕಿಸ್ತಾನದಲ್ಲಿ ಇದೀವಾ? BJP ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಬದುಕಂಗಿಲ್ವಾ ಅಂತ ಬಡ್ಕೋತಾರಪ್ಪ BJP ಅವರು. ಇಲ್ಲಿ BJP ಕಾರ್ಯಕರ್ತನ ಮೇಲೆ ಹಲ್ಲೆ ಆಗಿದೆ. ಹೌದು, ಅದು ಪ್ರೀತಮ್ ಗೌಡರ ಕಡೆಯವರಿಂದ ಹಲ್ಲೆ ಆಗಿದೆ ಅಂತಿದೆ. ಐ ಡೋಂಟ್ ನೋ ರಾಜ್ಯ BJP ಅಧ್ಯಕ್ಷ ಏನು ಮಾಡ್ತಾವ್ರೆ. ಅಟ್ಲೀಸ್ಟ್ ಈ ಬಗ್ಗೆ ಕೇಳಿ ಪರಿಶೀಲನೆ ಮಾಡಬೇಕಾಗಿತ್ತು. ಪ್ರೀತಮ್ ಗೌಡ್ರು ಅಟ್ಲೀಸ್ಟ್ ಇದ್ರೆ ಬಹಿರಂಗವಾಗಿ ನಮ್ಮ ಕಡೆಯವರಿಂದ ಆಗಿರೋದ್ರಿಂದ ತಪ್ಪಾಗಿದೆ, ಕ್ಷಮೆ ಅಂತಿರ್ಬೇಕು. ಯಾಕಂದ್ರೆ ಅವ್ರ ಕಡೆಯವ್ರು ಅಲ್ವೋ ಬಿಡುವ ಸೆಕೆಂಡ್ರಿ. ಹೌದು, ಅಟ್ಲೀಸ್ಟ್ ಆ ವಿಡಿಯೋ ಪೊಲೀಸ್ ಹೇಳಿಕೆಯಲ್ಲಿರೋ ಕಾರಣ, ಅವ್ರು ಕೊಟ್ಟಿರೋ ಹೇಳಿಕೆಯಲ್ಲಿರೋ ಕಾರಣ
ಅವರು ಹೇಳಿದ್ದಾರೆ ಪ್ರೀತಮ್ ಕಡೆಯವರು ಹೌದು. ಅಂತ ಹೇಳಿದ್ದಾರೆ ವಿಜಯ್ ಕುಮಾರ್. ಕೇಳಬೇಕಾಗಿತ್ತು, ನರೇಂದ್ರ ಮೋದಿಗಿಂತ ಹೆಚ್ಚ ಪ್ರೀತಮ್ ಗೌಡ್ರು? ನರೇಂದ್ರ ಮೋದಿ ನಿರ್ಧಾರಕ್ಕಿಂತ ಹೆಚ್ಚ ಪ್ರೀತಮ್ ಗೌಡ್ರು? ಹಾಗಾದರೆ ಪ್ರೀತಮ್ ಗೌಡ್ರಿಗೆ ಇಷ್ಟ ಇಲ್ಲ ನರೇಂದ್ರ ಮೋದಿ ಹೇಳಿಕೆನೂ ನಿರ್ಧಾರ ಲೆಕ್ಕಕ್ಕಿಲ್ಲ ಅಂದರೆ BJPಗೆ ರಾಜೀನಾಮೆ ಬಿಸಾಕ್ ಹೋಗ್ಬೇಕು. ಇಲ್ಲ BJPಗೆ ನಾಯಕರಿಗೆ, ನರೇಂದ್ರ ಮೋದಿ ಅವ್ರಿಗೆ, ಅಮಿತ್ ಶಾ ಅವ್ರಿಗೆ, ವಿಜಯೇಂದ್ರ ಅವ್ರಿಗೆ BJP ಕಾರ್ಯಕರ್ತರಿಗಿಂತ ಪ್ರೀತಮ್ ಗೌಡ್ರೆ ಹೆಚ್ಚು, ನರೇಂದ್ರ ಮೋದಿಗಿಂತ ಪ್ರೀತಮ್ ಗೌಡ್ರೆ ಹೆಚ್ಚು ಅನ್ನೋದಾದರೆ ಮೈತ್ರಿ ಕಟ್ಕೊಂಡು ಆಚೆ ಬರಬೇಕು ವಿಜೇಂದ್ರನ್ ಹಂಗಾರೆ ಹೇಳ್ಬಿಟ್ಟು. ಆದರೆ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಅಂತ ಆಯಿತು. ಇಲ್ಲ ವಿಜಯೇಂದ್ರಗೂ ನರೇಂದ್ರ ಮೋದಿ ಅವ್ರಿಗೆ ಮೈತ್ರಿ ಇಷ್ಟ ಇಲ್ಲ ಅಂತ ಆಯಿತು. ಹೌದು, ಆ್ಯಕ್ಷನ್ ತಗೊಂಡಿಲ್ಲ ಪ್ರೀತಮ್ ಗೌಡ್ರ ಮೇಲೆ ಅಂದರೆ. ಯಾಕೆಂದರೆ ಈ ಹಾಸನ ಸನ್ನಿವೇಶ ಇದೆಯಲ್ಲ, ವರ್ಸ್ಟ್ ಸನ್ನಿವೇಶ ಆಗಿದೆ. ಹೌದು, ಅಲ್ಲೆಲ್ಲ ಮಂಗಳೂರಲ್ಲಾದ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ, BJP ಕಾರ್ಯಕರ್ತರ ರಕ್ಷಣೆ ಇಲ್ಲ, ಕಾಂಗ್ರೆಸ್ ಗೂಂಡಾ ಸರ್ಕಾರ ಅಂತಾರೆ. ಹಂಗಾರೆ ಗೂಂಡಾಗಳು ಯಾರಿಲ್ಲಿ ಹಾಸನದಲ್ಲಿ? ಒಂದು ವಿಷಯ ಗೊತ್ತಿರಲಿ, ಈ ಇನ್ಸಿಡೆಂಟ್ ನಂತರ ಮೂಲ BJP ಕಾರ್ಯಕರ್ತರು ಏನು ಪ್ರೀತಮ್ ಬರಕ್ ಮೊದಲು ಹಾಸನದಲ್ಲಿ BJP ಗೆಲ್ತಿರ್ಲಿಲ್ವೇನು? ಹೌದು, 99 BJP ಮೇಲೆ ಗೆದ್ದಿರಲ್ವಾ ಹಾಸನದಲ್ಲಿ? ಹೌದು. BB ಶಿವಪ್ಪನವ್ರು ರಾಜಕೀಯ ಮಾಡಿರಲಿಲ್ವಾ? ಪ್ರೀತಮ್ ಬಂದೇ BJP ಕಟ್ಟಿದ ಹಾಸನದಲ್ಲಿ. ಹಂಗಾರೆ ನರೇಂದ್ರ ಮೋದಿ ಲೆಕ್ಕ ಇಲ್ಲಿ ಪ್ರೀತಮ್ ಲೆಕ್ಕಕ್ಕಿಲ್ಲ ಅಂತಂದ್ರೆ ಹಂಗಾರೆ ಪ್ರೀತಮ್ ಲೆಕ್ಕಕ್ಕಿಲ್ಲ ಅಂದ್ರೆ ಬಂದು ಹೊಡಿತಾ ಇರ್ತಾರೆ ಎಲ್ಲರಿಗೂ ಇವರು. ಪ್ರೀತಮ್ ಲೆಕ್ಕಕ್ಕಿಲ್ಲ ಅಂದ್ರೆ ಹೊಡಿತಾ ಇರ್ತಾರೆ. ಹಂಗಾರೆ ಪ್ರೀತಮ್ಗೆ ಗೆಲ್ಲಬೇಕಾಗಿತ್ತು ಹಂಗಾರೆ ಅಷ್ಟು ಸ್ಟ್ರಾಂಗ್ ಇದ್ರೆ ಹಾಸನದಲ್ಲಿ. ಹಾಗಾಗಿ ಹಾಸನ BJPಯಲ್ಲಿ ಪ್ರೀತಮ್ ಗೌಡರ ಕಡೆ ಅವರ ಈ ನಡವಳಿಕೆ, ಪ್ರೀತಮ್ ಗೌಡರ ಭವಿಷ್ಯ ನಾನು ರಾಜ್ಯಾಧ್ಯಕ್ಷ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತ ಮಹತ್ವಾಕಾಂಕ್ಷೆ ಅಂದ್ಕೊಂಡ್ರು. ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ. ಆದರೆ ಅವ್ರ ಪಟಾಲಂನ ಪುಂಡಾಟ ಇದೆಯಲ್ಲ, ಪ್ರೀತಮ್ ಅವರ ರಾಜಕೀಯ ಭವಿಷ್ಯಕ್ಕೆ ಕೊಳ್ಳಿ ಇಡ್ತಾ ಇದ್ದಿದ್ದು ಘಟನೆ. ಒಟ್ಟಾರೆ ಈ ಹಾಸನದ ಈ ಬೆಳವಣಿಗೆ ನಮ್ಮ ಯಾಕಿಷ್ಟು ಮಾತಾಡ್ತಿದ್ದೀನಿ ಅಂದರೆ, ಆತ ವಿಜಯ್ ಕುಮಾರ್ ಮಾತಾಡಿದ್ರೆ ಕರ್ನಾಟಕ ಟಿವಿಗೆ ಬೈಟ್ ಕೊಟ್ಟಿರೋದು. ಹೌದು, ಅದು ಬಿಟ್ಟು ಬೇರೆ ಯಾವ ಚಾನಲ್ ಮಾತ್ರ ಸೆಕೆಂಡ್ರಿ. ಬಟ್ ನಮ್ಮ ಚಾನಲ್ ಮಾತಾಡಿರೋ ಬೈಟ್ ಇದೆ ನಮ್ಮ ಹತ್ರ, ಅದನ್ನು ಕೂಡ ನಿಮ್ಮ ಪ್ಲೇ ಮಾಡಿ ತೋರಿಸಿದ್ದೀವಿ. ಸೊ ಹಾಗಾಗಿ ಮೋದಿ ಭಕ್ತ ವರ್ಸಸ್ ಪ್ರೀತಮ್ ಭಕ್ತ ಅಂದರೆ ಮೋದಿಗಿಂತ ಜಾಸ್ತಿ ಪ್ರೀತಮ್ ಭಕ್ತರು. ಮೋದಿ ಲೆಕ್ಕಕ್ಕಿಲ್ಲ. ಪ್ರೀತಮ್ ಅಣ್ಣನ ನಿರ್ಧಾರ, ಪ್ರೀತಮ್ ಅಣ್ಣನಿಗೆ ಜೈಕಾರ. ಹಂಗಾರೆ ಸೋಲ್ಸ್ಬಿಡ್ತಾರೆ. ನಿಜವಾಗ್ಲೂ BJP ಕಾರ್ಯಕರ್ತರು, ನರೇಂದ್ರ ಮೋದಿ ಫಾಲೋವರ್ಸ್ ಯಾರು, ಇವ್ರು ಯಾರು ಅನ್ನೋ ಲೆಕ್ಕಾಚಾರ ಗೊತ್ತಾಗುತ್ತೆ ರಿಸಲ್ಟಲ್ಲಿ. ಹೌದು, ರಿಸಲ್ಟಲ್ಲಿ. ಪ್ರೀತಮ್ ಗೌಡ್ರು ಮಾಡಿದ್ದೇ ಸರಿ ಅನ್ನೋರು ಪ್ರೀತಮ್ ಗೌಡ್ರ ಕಡೆ ಅವ್ರಿಗೆ ಓಟ್ ಹಾಕತ್ತಾರೆ. ಯಾರಿಗೆ? ಶ್ರೇಯಸ್ ಪಟೇಲ್ಗೆ. ಈಗಾಗಲೇ ಪ್ರೀತಮ್ ಗೌಡ್ರು ಬೆಂಬಲಿಗರಾಗಲೇ ಹೆಚ್ಚು ಕಮ್ಮಿ ಕಾಂಗ್ರೆಸ್ ಸೇರ್ಕತ್ತವ್ರೆ. ಹೌದು, ಪ್ರೀತಮ್ ಗೌಡ್ರು ಒಬ್ಬರಲ್ಲಿ ಉಳ್ಕೊಂಡಿರೋದು BJPಲಿ. ಪ್ರೀತಮ್ ಗೌಡ್ರು ಬೆಂಬಲಿಗರೆಲ್ಲ ಜಾಗ ಖಾಲಿ ಮಾಡಿ ಕಾಂಗ್ರೆಸ್ ಸೇರಿಸ್ತಾವ್ರೋ ಗೊತ್ತಿಲ್ಲ. ಒಟ್ಟಾರೆ ಹಾಸನದ ಬೆಳವಣಿಗೆ BJPಗೆ ಒಂದು ರೀತಿಯ ಕಪ್ಪು ಚುಕ್ಕೆ. ಹೌದು, ವಿಜಯ್ ಕುಮಾರು ಪ್ರಜ್ವಲ್ ಜಾಸ್ತಿ ಪ್ರಾಶಸ್ತ್ಯ ಕೊಡ್ಬೋದೇನೋ, ಪ್ರೀತಮ್ ವಿರೋಧಿ ಗುಂಪಲ್ಲಿ ಇರ್ಬೋದೇನೋ, ಸೆಕೆಂಡ್ರಿ. BJP ಕಾರ್ಯಕರ್ತ ತಾನೆ. ಹೌದು, ಏನಾರ ವಿಜಯ್ ಕುಮಾರ್ ಯಾವ ಮೋದಿ ಇಲ್ಲಿ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ, ಯಾವ ಒಡಿಯಾಕಿ ಇವ್ರಿಗೆ ಅಧಿಕಾರ ಕೊಟ್ಟಿದ್ಯಾರು? ಹೌದು, ಒಲಿ ಅವ್ರ ಹೆಸರು ಹೇಳಿ ಹೊಡೆದವ್ರೆ ಅಂದ್ಮೇಲೆ ಅಟ್ಲೀಸ್ಟ್ ಕರೆಕ್ಟೇ ಸಿಗಬೇಕಲ್ಲ. ಹೌದು. ಹಂಗಾರೆ ಪ್ರೀತಮ್ BJP ಇದ್ದಾರಾ ಇನ್ನೂ? ಹೌದು, ಪ್ರೀತಮ್ ಕೂಡ BJP ಇದ್ದಾರಾ? ಹೌದು. ದೇವೇಗೌಡರು ಬಂದು ನೋಡ್ತಾರೆ, ರೇವಣ್ಣ ಬಂದು ನೋಡ್ತಾರೆ. ಹಂಗಾರೆ 20 ವರ್ಷ BJPಗೋಸ್ಕರ ಮಣ್ಣು ಹೊತ್ತಿದ್ದು ಕೆಲಸ ಮಾಡಿದ್ ವೇಸ್ಟ್ ವಿಜಯ್ ಕುಮಾರ್. ಕರೆಕ್ಟ್. ಹಾಗಾಗಿ ಹಾಸನದ ರಾಜಕಾರಣ ಏನು, ಪ್ರೀತಮ್ ಗೌಡ್ರು ಪವರ್ಫುಲ್, ಪ್ರೀತಮ್ ಗೌಡ್ರು ಬಿಟ್ಟಿಲ್ಲ, ಪ್ರೀತಮ್ ಗೌಡ್ರು ಇರೋದು ಯಾರೋ ಮಾತಾಡಂಗಿಲ್ಲ. ಅಯ್ಯೋ ದೇವ್ರೆ, ಕನಕ್ಪುರ ರಿಪಬ್ಲಿಕ್ ಅಂತ ಕರೀತಾರೆ BJP ಅವ್ರ. ಹಂಗಾರೆ DK ಶಿವಕುಮಾರ್ ಬ್ರದರ್ಸ್ ಅವ್ರ ವಿರುದ್ಧ ಹಂಗಾರೆ ಇವ್ರು ಯಾರು? ಹಂಗಾರೆ ಪ್ರೀತಮ್ ಗೌಡ್ರು ರಿಪಬ್ಲಿಕಾ, ಹಾಸನ ರಿಪಬ್ಲಿಕಾ? ಕನಿಷ್ಠ ಸಂದೇಶ ಓಕೆ, ಮೈತ್ರಿ ಇಷ್ಟ ಇಲ್ಲ ಅನ್ನೋದೇ ಆದ್ರೆ, ಮೈತ್ರಿ ಇಷ್ಟ ಇಲ್ಲಪ್ಪ, ನಾನು ಚುನಾವಣೆಗೋಸ್ಕರ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜೀನಾಮೆ ಕೊಡ್ತೀನಿ, ಯಾಕೆ ನಂಗೆ ಮೈತ್ರಿ ಇಷ್ಟ ಇಲ್ಲ, ಹೌದು, ಕೂತ್ಕೋಬೇಕು ಮನೇಲಿ. ಹಂಗಾರೆ BJP ಪಕ್ಷದಲ್ಲೇ ಇದ್ದು BJP ಹುದ್ದೆನೇ ಪಡೆದು BJP ಕಾರ್ಯಕರ್ತರ ಮೇಲೆ ಅಲ್ಲೇ ಮಾಡಿಸ್ತೀರಾ ಅನ್ನೋದಾದ್ರೆ ಮಾಡಿಸ್ತೀರಾ? ಅಲ್ಲ, ನಿಮ್ಮವ್ರು ಮಾಡ್ತಾರೆ ಅದನ್ನು ನೀವು ತಡೆಯಲ್ಲ, ಅಥವಾ ಮಾಡಿದ್ಮೇಲೆ ಹೋಗ್ಬಿಟ್ಟು ಅವ್ರನ್ನ ನೋಡಲ್ಲ, ಕೇಳಲ್ಲ ಅನ್ನೋದಾದ್ರೆ ಇದ್ಯಾವ ಸೀಮೆ ರಾಜಕಾರಣ? ಸಂಘ ಪರಿವಾರ, ಸಂಘ, RSS ಹೇಳ್ಕೊಟ್ಟಿದ್ದು ಇದನ್ನ BJP ಅವ್ರು ಅರ್ಥ ಮಾಡ್ಕೋಬೇಕು. ಮೂಲ BJP RSSನವರು. ಹಂಗಾರೆ ಪ್ರೀತಮ್ ಗೌಡ್ರಿಗೆ ನರೇಂದ್ರ ಮೋದಿ ನಿರ್ಧಾರ ಇಷ್ಟ ಇಲ್ಲ, ಪ್ರೀತಮ್ ಗೌಡ್ರಿಗೆ ಅಮಿತ್ ಶಾ ನಿರ್ಧಾರ ಇಷ್ಟ ಇಲ್ಲ. BJPಯಲ್ಲೇ ಇದ್ಕೊಂಡು BJP ಮೈತ್ರಿ ಪಕ್ಷ ಅಂದರೆ NDAಗೆ ನರೇಂದ್ರ ಮೋದಿ ನಿರ್ಧಾರಕ್ಕೆ ವಿರುದ್ಧವಾಗಿ ನಡ್ಕೋತಾವ್ರೆ ಪ್ರೀತಮ್ ಗೌಡ್ರು ಅಂತ ಆಗತ್ತೆ. ನೀವು ಕೂಡ ಗ್ರೌಂಡ್ಗೆ ಹೋಗಿರಿ, ನೀವೇ ಮಾತಾಡ್ಸಿದಲ್ಲ ಅವ್ರನ್ನ, ಹೌದು, ವಿಜಯ್ ಕುಮಾರ್. ಅರೆ
ನೋಡಬೇಕು. 3 ಲಕ್ಷ BJP ಓಟು JDS ವೋಟ್ ಸೇರಿ ರಿಸಲ್ಟ್ ಆಗಬೇಕು. ಹಾಸನ ಪ್ರಜ್ವಲ್ ರೇವಣ್ಣ ಗೆದ್ರೆ ಅದು BJP ಪ್ರಜ್ವಲ್ ಗೆಲುವು. ಹೌದು. ಹಾಸನ ಪ್ರಜ್ವಲ್ ರೇವಣ್ಣ ಸೋತ್ರೆ ಆಗ ಅದು ಪ್ರೀತಮ್ ಗೆಲುವು. ಹೌದು. ನೋಡಿ, ಈ ಅಲ್ಪಸಂಖ್ಯಾತರ ಕಾಂಗ್ರೆಸ್ಗೂ ಯಾರು ವೋಟ್ ಮಾಡ್ತೀವಿ, ಒಂಥರ ವಿಚಿತ್ರ ಸನ್ನಿವೇಶ. ಎಲ್ಲರೂ ಹೋಗಿ ಕರ್ಕೊಂಡು ಬಂದು ಕಾಂಗ್ರೆಸ್ ಸೇರಿಸ್ಕೊಂಡ್ರು ತುಂಬಾ ಒಳ್ಳೇದು ಪಾಪ ಕಾಂಗ್ರೆಸ್ ಅವ್ರಿಗೆ. ಗೊತ್ತಿಲ್ಲ ಯಾಕೆ ಹಿಂಗೆ ಅಂತ. ನರೇಂದ್ರ ಮೋದಿ ನಿರ್ಧಾರವನ್ನೇ ವಿರುದ್ಧವಾಗಿ ನಡ್ಕೊಳ್ಳುವಂತ ಪ್ರೀತಮ್ ಗೌಡ್ರು. ಹೌದು. ಒಳ್ಳೆ ಭವಿಷ್ಯ ಇದೆ, ರಾಜಕೀಯವಾಗಿ ಒಳ್ಳೊಳ್ಳೆ ಹುದ್ದೆಗಳನ್ನ ಅಲಂಕಾರ ಮಾಡ್ಬೋದು ಅಲ್ವಾ. ಇಷ್ಟು ದೇವೇಗೌಡರ ವಿರುದ್ಧ ಎಷ್ಟು ಮಾತಾಡಲ್ಲ ಇವರು ಯಡಿಯೂರಪ್ಪನವರು. ಕುಮಾರಸ್ವಾಮಿ ವಿರುದ್ಧ ಎಷ್ಟು ಮಾತಾಡಲ್ಲ. DK ಶಿವಕುಮಾರ್ ಹೇಳಿ ಹೋಗ್ತಾರವ್ರೆ ಟೀಕೆ ಮಾಡಿ ಅಧಿಕಾರದಿಂದ ಇಳಿಬೇಕಾರೆ ಯಡಿಯೂರಪ್ಪನವರು. ಅವರೇ ಅಕ್ಕಪಕ್ಕ ನಿಂತ್ಕೊಂಡವ್ರಪ್ಪ. ಬಟ್ ಹಾಸನದ ಈ ಬೆಳವಣಿಗೆ ಮೂಲ BJP ಕಾರ್ಯಕರ್ತರು ಪ್ರೀತಮ್ ವಿರುದ್ಧ ರೋಚಕೇಳಂಗೆ ಮಾಡಿದೆ. ಪ್ರೀತಮ್ ಅನ್ಕೊಂಡಿರೋದೇನೋ BJP ವಿರುದ್ಧ ಹಾಸನ ಬರೀ 10,000, ಇನ್ನು 70,000 ಪ್ರೀತಮ್ ಗೌಡ್ರು ಓಟು. ಇಡೀ ಜಿಲ್ಲೆ ನಾನು 1.5 ಲಕ್ಷ ಓಟ್ನ ತಿರುಗಿಸ್ಬಿಡ್ತೀನಿ ಅಂತ ಅನ್ನೋದು ಪ್ರೀತಮ್ ಗೌಡ್ರದ್ದು. ಇದು ಒಂದು ಕ್ಯಾಲ್ಕುಲೇಷನ್ ಹೇಳ್ಬಿಡ್ತೀನಿ, ಮುಗಿಸ್ಬಿಡೋಣ ಆಮೇಲೆ, ಪಾಪ ಜಾಸ್ತಿ ಜನಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ. ಹಾಸನದಲ್ಲಿ ಪ್ರಸ್ತುತವಾಗಿ ವೀಕ್ಷಕರೇ, ಹಾಸನ ಲೋಕಸಭಾ ಕ್ಷೇತ್ರ ಏನು ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್ ನಡುವಿನ ಈ ಒಂದು ಲೆಕ್ಕಾಚಾರದಲ್ಲಿ ಬಹುತೇಕ ಇಬ್ಬರ ನಡುವೆ ತೀವ್ರ ಹಣಾಹಣಿ ಇದೆ. ಗಳಿಕೆ ಪ್ರಮಾಣದಲ್ಲಿ ಪ್ರಜ್ವಲ್ ರೇವಣ್ಣ ಅಂದರೆ JDS BJP ಮತಗಳನ್ನ ಸೇರ್ಕೊಂಡ್ರೆ ಪ್ರಜ್ವಲ್ ರೇವಣ್ಣ ಮುನ್ನಡೆನ ಕಾಯ್ದುಕೋಬೇಕಾಗತ್ತೆ. ಯಾಕಂದರೆ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬಿದ್ದಂಥ ಮತ 4,76,000, BJPಗೆ 2,99,577, JDSಗೆ 5,34,000. ಕೃಷ್ಣೇಗೌಡರು ಅರ್ಕಲ್ಗೂಡಲ್ಲಿ ಆ ಮತಗಳು ಕಾಂಗ್ರೆಸ್ ಸೇರ್ಪಡೆ ಆದರೆ, ಸರಿನಾ, ಸ್ವರೂಪ್ಗೆ ಹಾಸನದಲ್ಲಿ ಮುಸಲ್ಮಾನರು ಓಟ್ ಹಾಕಿದ್ರು, ಆ ಓಟು ಕಾಂಗ್ರೆಸ್ ಸೇರಿದ್ರೆ ಅವರು ಸುಮಾರು 6 ಲಕ್ಷ ಹತ್ರ ಬರ್ತಾರೆ. ಅಂತಿಮವಾಗಿ BJP 3 ಲಕ್ಷ 5 ಲಕ್ಷ JDS ಅನ್ಕೊಂಡ್ರು 8 ಲಕ್ಷ ಮತಗಳಾಗುತ್ತೆ. ಇನ್ನೂ 1 ಲಕ್ಷ ಪ್ರೀತಮ್ದು ಹೋಗ್ಬಿಟ್ಟು ಶ್ರೇಯಸ್ಗೆ ಹೋದ್ರೆ 1 ಲಕ್ಷ ಪ್ರೀತಮ್ ಮತ ಕಾಂಗ್ರೆಸ್ ಶಿಫ್ಟ್ ಆದ್ರೆ ಆಗ ಅಲ್ಲಿ ವ್ಯತ್ಯಾಸ ಆಗ್ಬೋದು, 7-7 ಲಕ್ಷ ಬರುತ್ತೆ. ಆಗ ಟೈ ಆಗುವಂತದ್ದು ಬರುತ್ತೆ. ಪ್ರೀತಮ್ ಗೌಡ್ರು BJPಯ 1 ಲಕ್ಷ ಮತವನ್ನ ಕಾಂಗ್ರೆಸ್ಗೆ ಹಾಕ್ಸ್ತಾರಾ? ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆದ್ರೆ ಅದು JDS ಹಾಗೂ BJPಯ ನಿಷ್ಠಾವಂತರ ಗೆಲುವು. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆದ್ರೆ ಅದು BJP ಹಾಗೂ ನಿಷ್ಠಾವಂತರ ಗೆಲುವು. ಹಾಸನದಲ್ಲಿ ಶ್ರೇಯಸ್ ಗೆದ್ರೆ ಅದರ ಕಾಂಟ್ರಿಬ್ಯೂಷನ್ ಗೋಸ್ ಟು ಪ್ರೀತಮ್ ಗೌಡ. ಬಿಕಾಸ್ ಅದೇ ಆ ಕ್ಯಾಲ್ಕುಲೇಷನ್ ಹಾಸನ ಇರೋದು. ಹೌದು. ಸೊ ಶ್ರೇಯಸ್ ಪಟೇಲ್ ಕೂಡ ಉತ್ತಮ ಅಭ್ಯರ್ಥಿ, ಪ್ರಜ್ವಲ್ ಕೂಡ ಈಗಾಗಲೇ ಒಂದ್ಸರಿ MP, ಪ್ರಜ್ವಲ್ ಕೂಡ ಅಭ್ಯರ್ಥಿ. ಇಬ್ಬರ ನಡುವಿನ ಕಾಳಗ JDS ಪ್ಲಸ್ BJP ಬಲ ಇದೆ. ಪ್ರೀತಮ್ ಗೌಡ ಪ್ಲಸ್ ಕಾಂಗ್ರೆಸ್ ಅವರು ಬಲವಾಗಿದ್ದೀವಿ ಅನ್ಕೊಂಡಿದ್ದಾರೆ. ಟಫ್ ಫೈಟ್ ಇದೆ. ಪ್ರೀತಮ್ ಗೌಡರು 100% ಮಾನಸಿಕವಾಗಿ ಪ್ರಜ್ವಲ್ ರೇವಣ್ಣ ಸೋಲಿಸಲು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದರೊಂದು ಭಾಗವೇ ಈ ಬೆಳವಣಿಗೆಗಳು. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆದ್ರೆ JDS ಪ್ಲಸ್ BJP ನಿಷ್ಠಾವಂತರ ಗೆಲುವು. ಶ್ರೇಯಸ್ ಗೆದ್ರೆ ಅದು ಪ್ರೀತಮ್ ಗೌಡರ ಕೊಡುಗೆ, ನೋ ಡೌಟ್. ತಾವೇನು ಹೇಳ್ತೀರಿ ಈ ಟೈಪ್ ಆಫ್ ಪಾಲಿಟಿಕ್ಸ್ಗೆ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.